ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಸೂರ್ಯ ಟಿಫಿನ್ ಮಾಡಿಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ತಾನೆ. ಆಗ ಮೀನಾ ಕೂಡ ಅವನ ಹತ್ತಿರವೇ ಕೂತಿರ್ತಾಳೆ. ಆಗ ಮೀನನ ಹತ್ರ ಸೂರ್ಯ ಹೇಳ್ತಾನೆ, ಪೆಗ್ಗಿನ ವಿಷಯ ಮಾತಾಡ್ತಾನೆ, ಕುಡಿಯೋ ವಿಷಯ ಮಾತಾಡ್ತಾನೆ. ಸಂತೋಷ್ ಇವತ್ತು ಪೆಗ್ ತಂದಿದ್ದ, ಅವನ ಹನಿಮೂನ್ ಕೇಸ್ ಅಂತೆ, ಹಾಗಾಗಿ ಜೋರಾಗಿ ಕುಡಿತಾ ಇದ್ದ, ಹಾಗೆ ಹೀಗೆ ಅಂತ ಹೇಳಿ ಸೂರ್ಯ ಮೀನನ ಹತ್ರ ಕೇಳ್ತಾನೆ. ಏನ್ರಿ ಅವನ ಯಾಕೆ ಕುಡಿದ್ಬಿಟ್ಟ ಅಂತ ಹೇಳಿ ಕೇಳ್ತಾಳೆ ಮೀನಾ. ಅದಕ್ಕೆ ಸೂರ್ಯ ನಡೆದದೆಲ್ಲ ವಿಷಯ ಹೇಳ್ತಾನೆ. ಆಗ ಸೂರ್ಯ ನಗಾಡುವಾಗ ಸೂರ್ಯನ ಬಾಯಿಂದ ಸ್ಮೆಲ್ ಬರ್ತದೆ, ಕುಡ್ದಂಥ ಸ್ಮೆಲ್ ಬರ್ತದೆ. ಆಗ ಮೀನಾ ಕೇಳ್ತಾಳೆ, ಏನ್ರಿ ನೀವು ಕುಡ್ದಿದ್ದೀರಾ ಅಂತ ಹೇಳಿ. ಆಗ ಸೂರ್ಯ ಹೇಳ್ತಾನೆ, ಸಂತೋಷ ತಂದಿದ್ದ, ಅದು ವೇಸ್ಟ್ ಆಗಬಾರ್ದು ಅಂತ ಹೇಳಿ ನಾನು ಕುಡಿದು ಬಿಟ್ಟೆ ಅಂತ ಹೇಳಿ ಹೇಳ್ತಾನೆ. ಇವಾಗ ಸ್ವಲ್ಪ ನಾನು ಕುಡ್ದದ್ದು, ಮುಂಚೆ ಎಲ್ಲ ನನ್ನ ಅಮ್ಮ ಜಗ್ನಲ್ಲಿ ನೀರು ಹಾಕ್ತಾಯಿದ್ರು, ಅದಕ್ಕೆ ನಾನು ಕ್ವಾರ್ಟರ್ ಮಿಕ್ಸ್ ಮಾಡಿ ಕುಡಿತಾ ಇದ್ದೆ ಅಂತ. ಆಗ ಅಷ್ಟು ಹೇಳುವಾಗ ಮೀನನಿಗೆ ಕೋಪ ಬರುತ್ತೆ. ನಿಮಗೆ ನಾಚಿಕೆ ಆಗಲ್ವ ಈ ರೀತಿ ಎಲ್ಲ ಹೇಳಲಿಕ್ಕೆ ಅಂತ ಹೇಳಿ ಮೀನಾ ಸಿಟ್ಟು ಬಂದು ಏನೋ ಒಂದು ಪಾತ್ರೆಯನ್ನು ಕೆಳಗೆ ಬಿಡಿಸ್ತಾಳೆ. ಆಗ ಎಲ್ಲರೂ ಮನೆಯವರು ಅಲ್ಲಿಗೆ ಬರ್ತಾರೆ. ಏನಾಯಿತು ಮೀನಾ ಅಂತ ಹೇಳಿ ರಂಗನಾಥ್ ಅವರು ಕೇಳ್ತಾರೆ. ಮಾವ, ಇವರಿಗೆ ಎಷ್ಟು ಬುದ್ಧಿವಾದ ಹೇಳಿದ್ರು, ಕುಡಿಯೋದನ್ನು ಬಿಡುವುದೇ ಇಲ್ಲ ಅಂತೇಳಿ. ಆಗ ಶಾಂತಿ ಹೇಳ್ತಾಳೆ, ಇದೇನು ಹೊಸ್ತಾ ಇವನು ಕುಡಿದು ಬರೋದು, ಯಾವಾಗಲೂ ಇದ್ದದ್ದು ಇವೊಂದು ಅಂತ ಹೇಳ್ತಾಳೆ. ಆಗ ಶ್ರುತಿ ಕೂಡ ಹೇಳ್ತಾಳೆ, ಹೌದು ಮೀನಾ ಮಾರಿ, ಸೂರ್ಯ ಯಾವತ್ತು ಕುಡಿತಾ ಇದ್ರಲ್ವ, ಇವತ್ತು ಸ್ವಲ್ಪನೇ ಕುಡ್ದಿದ್ದಾರೆ ಅಲ್ವಾ, ಅದಕ್ಕೆ ಯಾಕೆ ಇಷ್ಟೊಂದು ನೀವು ರಂಪಾಟ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾಳೆ ಶ್ರುತಿ. ಅದಕ್ಕೆ ಮೀನಾ ಹೇಳ್ತಾಳೆ, ಮಾವ ಇದನ್ನು ಹೀಗೆ ಬಿಟ್ಟರೆ ಆಗೋದಿಲ್ಲ, ಇದಕ್ಕೆ ನಾನು ಏನಾದರೂ ನಿರ್ಧಾರ ತಗೊಳ್ಳೇಬೇಕು. ಇವರು ಸರಿಯಾಗಬೇಕು, ಇವರು ಸರಿಯಾಗೋ ತನಕ ನಾನು ಈ ಮನೆಯಲ್ಲಿ ಇರುವುದಿಲ್ಲ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ. ಅದಕ್ಕಿಂತ ಮುಂಚೆ ಮೀನಾ ಇವಳ ಹತ್ರ ರೋಹಿಣಿ ಹತ್ರ ಹೇಳಿರ್ತಾಳೆ, ನಾನು ಸ್ವಲ್ಪ ದಿವಸ ನನ್ನ ಅಮ್ಮನ ಮನೆಗೆ ಹೋಗಿ ಬರಬೇಕು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಕೂಡ ರೋಹಿಣಿ ಹೇಳಿರ್ತಾಳೆ, ಮೀನಾರವರೇ ನಿಮಗೆ ಸ್ವಲ್ಪ ಚೇಂಜಸ್ ಬೇಕು, ನೀವು ನಿಮ್ಮ ತಾಯಿ ಮನೆಗೆ ಹೋಗಿ ಬನ್ನಿ ಅಂತ ಹೇಳ್ತಾಳೆ. ಮೀನಾ ಕೂಡ ಅದೇ ನಿರ್ಧಾರವನ್ನು ತೆಗೆದುಕೊಂಡಿರ್ತಾಳೆ. ಒಂದು ಕಾರಣವನ್ನು ಹುಡುಕಿ ಮೀನಾ ತಾಯಿ ಮನೆಗೆ ಹೋಗ್ತಾಳೆ. ಸೂರ್ಯ ಎಷ್ಟೇ ಬೇಡಿಕೊಂಡ್ರು ಅವಳು ನಿಲ್ಲೋದೇ ಇಲ್ಲ. ಆಗ ಮೀನಾ ಹೋಗುವಾಗ ಶಾಂತಿ ಹೇಳ್ತಾಳೆ, ನೀನು ನಿನ್ನ ತಾಯಿ ಮನೆಗೆ ಹೋಗಿಬಿಟ್ರೆ ಇಲ್ಲಿ ಮನೆ ಕೆಲಸ ಎಲ್ಲ ಮಾಡೋರು ಯಾರು ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ರೋಹಿಣಿ ಅವರಿಲ್ವ ಮಾಡ್ತಾರೆ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, 5 ಡಿಗ್ರಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಹೆಂಡ್ತಿ ಮನೆ ಕೆಲಸ ಮಾಡೋದು ಅಂತ ಹೇಳ್ತಾಳೆ. ಅಷ್ಟು ಹೇಳಿ ಮೀನಾ ಅಲ್ಲಿಂದ ಹೊರಟೇ ಬಿಡ್ತಾಳೆ. ಮೀನಾ ಇಲ್ಲದ ಸಂದರ್ಭದಲ್ಲಿ ಮನೆ ಕೆಲಸವೆಲ್ಲ ರೋಹಿಣಿ ಮಾಡ್ತಾಳೆ. ಅವಳಿಗೆ ಸರಿಯಾಗಿ ಒಗ್ಗರಣೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಕೆಮ್ಮಿಕೊಂಡು ಹತ್ಕೊಂಡು ಒಂಥರ ಒಗ್ಗರಣೆಯನ್ನು ಮಾಡ್ತಾಳೆ. ಕಾಫಿ ಕೂಡ ಯಾರೂ ಕುಡಿಯೋದಿಲ್ಲ. ಅವಳು ಮಾಡಿರೋ ಕಾಫಿ ತುಂಬ ಕೆಟ್ಟದಾಗಿರುತ್ತೆ. ತಿಂಡಿ ವಿಷಯದಲ್ಲಿ ಶಾಂತಿ ಮಾತ್ರ ದೊಡ್ಡ ತಿಂಡಿಪೋತಿ, ಯಾವುದನ್ನು ಕೂಡ ಯಾರಿಗೂ ಕೊಡದಂಥ ಮನಸ್ಸು ಅವಳದು. ಈ ಸಲ ರೋಹಿಣಿ ಮಾಡಿದಂಥ ಕಾಫಿಯನ್ನು ಕುಡಿಯೋಕ್ಕಾಗದೆ ಅವಳು ಮನೋಜನಿಗೆ ಆಗ್ತಾಳೆ. ಮನೋಜ, ನಿನಗೆ ಕಾಫಿ ಅಂದರೆ ಇಷ್ಟ ಅಲ್ವಾ, ಕುಡಿ ಮಗನೆ ಅಂತೇಳಿ. ಅಮ್ಮ ನನಗೆ ಬೇಡ ಅಂತೇಳಿ ಮನೋಜ್ ಕೂಡ ಹೇಳ್ತಾನೆ. ಯಾಕೆಂದರೆ ರೋಹಿಣಿ ಮಾಡಿರುವ ಕಾಫಿ ಅಷ್ಟು ಕೆಟ್ಟದಾಗಿರುತ್ತೆ. ಅವಳಿಗೆ ಸರಿಯಾಗಿ ಮನೆ ಕೆಲಸ ಕೂಡ ಮಾಡಲಿಕ್ಕೆ ಬರೋದೇ ಇಲ್ಲ. ರೋಹಿಣಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ, ಈ ಮೀನಾ ಇದ್ದಿದ್ರೆ ಇದನ್ನೆಲ್ಲ ಮಾಡ್ತಾಯಿದ್ಲು, ನನ್ನ ಗ್ರಾಚಾರ, ನನ್ನ ಕರ್ಮ ಅಂತ ಹೇಳಿ ಅವಳಷ್ಟಕ್ಕೆ ಅವಳು ಅಂದ್ಕೊಳ್ತಾಳೆ. ಅನಂತರ ಸೂರ್ಯ ಮನೆಗೆ ಬರ್ತಾನೆ. ಸೂರ್ಯ ಮನೆಗೆ ಬಂದಾಗ ರೋಹಿಣಿ ಮನೆ ಕೆಲಸವನ್ನೆಲ್ಲ ಮಾಡ್ತಾ ಇರ್ತಾಳೆ. ಮನೆಯನ್ನು ಕ್ಲೀನ್ ಮಾಡ್ತಾ ಇರ್ತಾಳೆ, ಒರೆಸ್ತಾಳೆ, ಗುಡಿಸ್ತಾಳೆ, ಎಲ್ಲ ಮಾಡ್ತಾ ಇರ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ನನ್ನ ಹೆಂಡತಿ ಮನೆ ಕೆಲಸವನ್ನೆಲ್ಲ ಮಾಡುವಾಗ ಈ ಅತ್ತೆ ಸೊಸೆ ಇಬ್ಬರು ಕಾಲ ಮೇಲೆ ಕಾಲು ಹಾಕ್ಕೊಂಡು ಸ್ವಲ್ಪನೂ ಹತ್ತಿರಕ್ಕೆ ಬರ್ತಾ ಇರಲಿಲ್ಲ. ಇವಾಗ ಇವರಿಗೆ ಕೆಲಸ ಮಾಡಲಿಕ್ಕೆ ಆಗುತ್ತಾ ಅಂತ ಹೇಳಿ ರಂಗನಾಥ್ ಅವರ ಹತ್ರ ಕೇಳ್ತಾನೆ. ಆಗ ರೋಹಿಣಿ ಹೇಳ್ತಾಳೆ, ಇದು ನಮ್ಮನೆ ಕೆಲಸ ಅಲ್ವಾ, ನಾವು ಮಾಡದೆ ಬೇರೆ ಯಾರು ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾಳೆ. ಓಹೋ, ಈಗ ನನ್ನ ಹೆಂಡತಿ ಓದೋದು ಒಳ್ಳೆಯದೇ ಆಯಿತು, ಮಾಡಿ ಅಂತ ಹೇಳಿ ಸೂರ್ಯ ಕೂಡ ಕಿಂಡಲ್ ಮಾಡ್ತಾನೆ. ಅನಂತರ ಮೀನಾ ಕುಸುಮ ಅಂದರೆ ಅವಳ ತಾಯಿ ಮನೆಗೆ ಬಂದಿರೋ ಕುಸುಮಮ್ಮ ಕೇಳ್ತಾರೆ, ಯಾಕೆ ಮೀನಾ ಮನೆ ಬಿಟ್ಟು ಬಂದು, ಏನಾಯಿತು ನಿನಗೂ ಮತ್ತು ಅಳಿಯಂದ್ರಿಗೂ ಜಗಳ ಆಯಿತಾ ಅಂತ ಹೇಳಿ ಕೇಳ್ತಾರೆ. ಅಮ್ಮ, ನಾನು ಮನೆ ಬಿಟ್ಟು ಬಂದಿರೋದಕ್ಕೆ ಕಾರಣ ಇದೆ ಅಮ್ಮ, ಸುಮ್ಮನೆ ನಾನು ಬಂದಿರೋದಿಲ್ಲ, ನಾನು ಅಲ್ಲಿಂದ ಇಲ್ಲಿ ಬಂದರೆ ಆ ವಿಷಯ ಕ್ಲಿಯರ್ ಆಗ್ಬೋದು ಅಂತ ಹೇಳಿ ನಾನು ಏನೇ ವಿಷಯ ಅಂತ ಹೇಳಿ ಕೇಳ್ತಾರೆ. ಅಷ್ಟೊತ್ತಿಗೆ ರಂಗನಾಥ್ ಅವರು ಆ ಮನೆಗೆ ಬರ್ತಾರೆ. ರಂಗನಾಥ್ ಅವರು ಬಂದು ಮೀನನಿಗೆ ಸಮಾಧಾನ ಹೇಳ್ತಾರೆ. ನೀನು ನಿನ್ನ ಗಂಡನಿಗೆ ಫೋನ್ ಮಾಡಿದ್ಯೋ ಇಲ್ಲೋ ಗೊತ್ತಿಲ್ಲಮ್ಮ, ಆದರೆ ಕನಿಷ್ಠ ಪಕ್ಷ ಈ ಮಾವನನ್ನು ಉಪಚರಿಸೋ ಮನಸ್ಸು ನಿನಗಿಲ್ಲದಾಯ್ತು ಅಂತ ಹೇಳ್ತಾರೆ. ಅಷ್ಟು ಹೇಳುವಾಗ ಮೀನನಿಗೆ ಕೂಡ ಬೇಸರ ಆಗುತ್ತೆ. ಅನಂತರ ಮೀನಾ ರೋಹಿಣಿಗೆ ವಾರ್ನಿಂಗನ್ನು ಕೊಟ್ಟಿರ್ತಾಳೆ. 7 ದಿನದೊಳಗೆ ಸತ್ಯವನ್ನು ಹೇಳಲೇಬೇಕು ನೀವು, ಇಲ್ಲಾದರೆ ಈ ಸತ್ಯ ನನ್ನ ಬಾಯಿಂದಲೇ ನಾನು ಹೇಳಬೇಕಾಗುತ್ತೆ, ಬಿ ಕೇರ್ಫುಲ್ ಅನ್ನುವಂಥ ವಾರ್ನಿಂಗನ್ನು ಕೂಡ ಕೊಟ್ಟಿರ್ತಾಳೆ. ಅಷ್ಟೊತ್ತಿಗೆ ಮೀನಾ ಹೂ ಕೊಡಲಿಕ್ಕೆ ಅಂತ
ಕಸ್ತೂರಿ ಮನೆಗೆ ಬಂದಿರ್ತಾಳೆ. ಕಸ್ತೂರಿ ಮನೆಗೆ ಬಂದಾಗ ಅಲ್ಲಿಗೆ ಶಾಂತಿ ಮತ್ತು ವಿಶಾಲಾಕ್ಷಿ ಕೂಡ ಬಂದಿರ್ತಾರೆ. ಶಾಂತಿ ಮೀನನನ್ನು ನೋಡಿ, ಏನೇನಂಗ್ಲಿ ಮನೆ ಬಿಟ್ಟು ಬಂದು ಇಲ್ಲಿ ಬೇರೆಯವರ ಮನೆ ಉಪಚರಿಸ್ತಿದ್ಯಾ ಅಂತ ಹೇಳಿ ಶಾಂತಿ ಬೈತಾಳೆ. ಆದರೆ ಮೀನ ಏನು ಮಾತಾಡೋದಿಲ್ಲ. ಯಾಕೆ ಶಾಂತಿ ಹಾಗೆಲ್ಲ ಮಾತಾಡ್ತಿದ್ದಿ ಅಂತೇಳಿ ಕಸ್ತೂರಿ ಕೂಡ ಕೇಳ್ತಾರೆ. ಇವಳಿಗೆ ದುರಾಂಕಾರ ಕಣೆ, ದುರಾಂಕಾರ. ಮನೆ ಬಿಟ್ಟು ತಾಯಿ ಮನೆಗೆ ಬಂದಿದ್ದಾಳೆ, ಇವಳು ಎಷ್ಟು ದುರಾಂಕಾರದ ಹೆಣ್ಣು ಆಗಿರ್ಬೋದು ಅಂತ ಹೇಳಿ ಶಾಂತಿ ಮೀನನಿಗೆ ಬೈತಾಳೆ. ಶಾಂತಿ ಎಷ್ಟು ಬೈದರೂ ಮೀನ ಮಾತಾಡೋದಿಲ್ಲ. ಅನಂತರ ವಿಶಾಲಾಕ್ಷಿ ಕೂಡ ಹೇಳ್ತಾರೆ, ಆ ಕುಡುಕ ಗಂಡನ ಜೊತೆ ಬಾಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಂದಿರಬೇಕು ಶಾಂತಿಯವರೇ ಅಂತ ಹೇಳ್ತಾರೆ. ಆಗ ಮೀನ ಅವಳಿಗೆ ಸರಿಯಾಗಿ ಬೈತಾಳೆ. ನಿಮ್ಮ ಗುದ್ದಾಟ ಏನಿದ್ರು ನನ್ನ ಜೊತೆ ಮಾತ್ರ, ನನ್ನ ಗಂಡನ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದರೆ ನಾನು ಹೆಣ್ಣಾಗಿರೋದಿಲ್ಲ, ಬಿ ಕೇರ್ಫುಲ್ ಅಂತ ಹೇಳಿ ವಿಶಾಲಾಕ್ಷಿಗೆ ಕೂಡ ಬೈತಾಳೆ. ಅಷ್ಟು ನಿನಗೆ ಆಗ ಶಾಂತಿ ಹೇಳ್ತಾಳೆ, ಅಷ್ಟು ನಿನಗೆ ಕಾಳಜಿದ್ರೆ ನಿನ್ನ ಗಂಡನನ್ನು ಬಿಟ್ಟು ಯಾಕೆ ಬಂದೆ, ನಿನ್ನ ಗಂಡನ ಜೊತೆ ಇರಬೇಕಂತ ನಿನಗೆ ಗೊತ್ತಿಲ್ವ, ಹಾಗೆ ಹೀಗೆ ಅಂತ ಹೇಳಿ ಬೈತಾಳೆ. ಆಗ ಮೀನಾ ಶಾಂತಿಗೆ ಒಗಟಿನ ರೂಪದಲ್ಲಿ ಏನೋ ಹೇಳ್ತಾಳೆ, ಆದರೆ ಶಾಂತಿಗೆ ಅದು ಅರ್ಥ ಆಗೋದಿಲ್ಲ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ಮೀನಾ ಮನೆ ಬಿಟ್ಟು ಬಂದದ್ದು ದೊಡ್ಡ ತಪ್ಪು. ಮೀನಾ ಅಲ್ಲಿಯೇ ಇದ್ದು ಈ ರೋಹಿಣಿಯ ಬಂಡವಾಳವನ್ನು ಹೊರತೆಗಿಬೇಕಿತ್ತು. ಬಟ್ ಮೀನಾ ಮನೆ ಬಿಟ್ಟು ಬರಬಾರ್ದಿತ್ತು ಅನ್ನೋದು ನನಗೆ ನೋಡಿದಾಗ ಅನಿಸಿದಂಥ ನನ್ನ ಅನುಭವ. ವೀಕ್ಷಕರೇ, ನಿಮಗೆ ಏನು ಅನಿಸಿತು? ಮೀನಾ ಆ ಮನೆ ಬಿಟ್ಟು ಬಂದದ್ದು ಒಳ್ಳೆಯದೇ ಆಯಿತಾ, ಅಥವಾ ಈ ರೋಹಿಣಿಯ ಸತ್ಯ ಬಯಲಾಗದೆ ಆ ಮನೆಯವರ ಹತ್ರ ಇರ್ಬೋದಾ, ಅಥವಾ ರೋಹಿಣಿಯ ಇನ್ನೂ ಪ್ಲ್ಯಾನ್ ಏನಿರ್ಬೋದು ಅನ್ನೋ ಕುತೂಹಲ ಇದ್ದರೆ ಖಂಡಿತವಾಗಿ ಇದನ್ನು ವೀಕ್ಷಣೆ ಮಾಡಿ. ಈ ರೋಹಿಣಿಯ ಸತ್ಯಕತೆ ಮನೆಯವರ ಎದುರು ಬಯಲಾಗುತ್ತಾ, ಇನ್ನೂ ಮುಂದಿನ ಸಂಚಿಕೆವರೆಗೆ ನಾವು ಕಾದು ನೋಡಲೇಬೇಕು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ರೋಹಿಣಿಯ ಸತ್ಯ ಬಯಲಾಗಬೇಕು ಅನ್ನೋರು ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇದರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.